ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೋಸ್ಕರವಾಗಿ ಅಲ್ಲ. ನಾವು ಅವರ ಭಾವಚಿತ್ರವನ್ನ ಮೂರ್ತಿಯನ್ನ ಇಟ್ಕೊಂಡು ಮೆರವಣಿಗೆಯನ್ನ ಮಾಡ್ಕೊಂಡು ಬಂದ್ವಿ. ನನಗೆ ಖುಷಿ ಆಗಿದ್ದೇನು ಅಂತಂದ್ರೆ ಎಲ್ಲ ತಾಯಂದ್ರ ಕಳಸವನ್ನ ಹೊತ್ಕೊಂಡು ಬಂದ್ರಿ. ಸ್ವಲ್ಪ ದೂರ ನಿಮ್ಮ ಜೊತೆಗೆ ಬಂದ್ವಿ. ಬಂದಾದ್ಮೇಲೆ ಆ ರಥದ ಮೇಲೆ ಕುತ್ಕೊಂಡ್ವಿ. ಒಂದು 10 ನಿಮಿಷ ಕುತ್ಕೊಂಡು ನೋಡ್ತಾ ಇದ್ದೆ, ಗಮನಿಸ್ತಾ ಇದ್ದೆ. ಆ ಕಡೆ ಈ ಕಡೆ ದಾರಿಗೆ ಹೋಗುವಂತರು ಎಲ್ಲರೂ ಕೂಡ ನಿಮ್ಮ ಗುರುಗಳ ಭಾವಚಿತ್ರನ, ಗುರುಗಳ ಮೂರ್ತಿಯನ್ನ ನೋಡಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ತಾ ಇದ್ರು. ಎಲ್ಲ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಂಡು ಯಾಕೆ ನಮಸ್ಕಾರವನ್ನ ಮಾಡ್ಕೊಳ್ತಾ ಇದ್ರು? ನೀವೇನಾದ್ರೂ ಅವ್ರಿಗೆ ಹೇಳಿದ್ರ? ಇಲ್ಲ ಅಲ್ವಾ? ಮಡಿವಾಳ ಮಹಾದೇವರು ಇವರು ಮಡಿವಾಳ ಮಹಾದೇವರ ಮೂರ್ತಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ವಿ, ಮೆರವಣಿಗೆ ಮಾಡ್ತಾ ಇದ್ವಿ, ಜಯಂತಿ ಮಾಡ್ತಾ ಇದ್ವಿ ಅಂತ ನೀವು ಹೇಳಿಲ್ಲ. ಆ ಮೂರ್ತಿ ಅವ್ರ ಮನಸ್ಸಿನಲ್ಲಿ ಹೋಯ್ತು. ಮಡಿವಾಳ ಮಹಾದೇವರ ಮೂರ್ತಿ ನಮ್ಮ ಮನಸ್ಸಿನಲ್ಲಿ ಬಂದ್ರೆ ನಾವೆಲ್ಲರೂ ಕೂಡ ಮಡಿವಾಳ ಮಹಾದೇವರು 100ಕ್ಕೆ 100ರಷ್ಟು ಹಾಗೆ ಆಗ್ತೀವಿ ಅನ್ನುವಂತ ವಿಶ್ವಾಸ ನನಗಿದೆ. ಅಲ್ಲ ಬಂಧುಗಳೇ, ನಾವೆಲ್ಲ ಮೂರ್ತಿಯನ್ನ ಉತ್ಸವ ಮಾಡುವಂತವ್ರು. ಮೂರ್ತಿಯನ್ನ ಉತ್ಸವ ಮಾಡಿದ ಮೇಲೆ ನಾವು ಮೂರ್ತಿ ಆಗಬೇಕಲ್ಲ. ನಾವು ಮೂರ್ತಿ ಆಗಬೇಕಲ್ಲ. ಮೂರ್ತಿ ಆಗೋದು ಅಂತಂದ್ರೆ ಸುಮ್ಮನೆ ನಿಂತ್ಕೊಳ್ಳೋದಲ್ಲ, ಸ್ಟ್ಯಾಚ್ಯೂ ತರ ನಿಂತ್ಕೊಳ್ಳೋದಲ್ಲ. ಮೂರ್ತಿ ಆಗಬೇಕು ಅಂದ್ರೆ ನಮ್ಮನ್ನೆಲ್ಲ ಗೌರವಿಸ್ಬೇಕು ಅಂತ, ನಮ್ಮೆಲ್ಲರನ್ನ ಗೌರವಿಸ್ಬೇಕು, ಗೌರವಿಸುವಂತಹ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕಾಗತ್ತೆ ಅನ್ನುವಂಥದ್ದು. ನಿಮ್ಮ ಮಡಿವಾಳ ಮಹಾದೇವರು, ನಮ್ಮ ಮಡಿವಾಳ ಮಹಾದೇವರು ರೊಕ್ಕ ಕೊಟ್ಟು ಅವ್ರಿಗೆ ಹಣ ಕೊಟ್ಟು ಕೈ ಮುಗಿರಂತೆ ಯಾರಿಗೂ ಹೇಳಿಲ್ಲ. ನಿಮ್ ಯಾರಿಗಾದ್ರೂ ಆಸ್ತಿಯನ್ನ ಕೊಟ್ಟಿದಾರ, ಅಂತಸ್ತನ್ನ ಕೊಟ್ಟಿದಾರ, ಐಶ್ವರ್ಯ ಕೊಟ್ಟಿದಾರ? ಇಲ್ಲ, ಕೊಡ್ಲಿಲ್ಲ. ನಿಮ್ಗೆ ಯಾರಾದ್ರೂ ನಾನು ಎಲ್ಲರಿಗಿಂತನೂ ದೊಡ್ಡವನಪ್ಪ, ಎಲ್ಲರಿಗಿಂತನೂ ಚೆನ್ನಾಗಿದ್ದೀನಿ, ಎಲ್ಲರಿಗಿಂತನೂ ಮೈಕಟ್ಟಲ್ಲಿ ಚೆನ್ನಾಗಿದ್ದೀನಿ, ಎಲ್ಲರಿಗಿಂತನೂ ಬುದ್ಧಿವಂತ ಇದ್ದೀನಿ, ನನಗೆ ನೀವು ನಮಸ್ಕಾರ ಹಾಕೇ ಹೋಗ್ಬೇಕು ಅಂತ ಯಾವತ್ತೂ ಕೂಡ ಹೇಳಲಿಲ್ಲ. ನಾವೆಲ್ಲ ನಮಸ್ಕಾರವನ್ನ ಮಾಡ್ತಾ ಇರುವಂತದ್ದು, ಪೂಜಿಸ್ತಾ ಇರುವಂತದ್ದು ಅವರ ವ್ಯಕ್ತಿತ್ವಕ್ಕೆ ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳಬೇಕು. ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕು. ನಮ್ಮಾಗೆ ನಿಮ್ಮಾಗೆ ಜನಿಸಿದಂತ ಒಬ್ಬ ಮಡಿವಾಳ ಮಹಾದೇವರು ನಮ್ಮ ಜನನ ಯಾವ ರೀತಿ ಆಗಿದೆ ಅದೇ ರೀತಿನ ಅವರ ಜನನ ಕೂಡ ತಾಯಿ ಗರ್ಭದಲ್ಲೇ ಬಂದಂತವ್ರು. ನಾವೆಲ್ಲ ಮಾನವರು ಅಲ್ವಾ? ನಾವೆಲ್ಲ ಮಾನವರು. ನಾವೆಲ್ಲ ಪೂಜಿಸುವಂತ ವ್ಯಕ್ತಿ ಏನಾಗ್ತಾನೆ? ದೇವ ಮಾನವನಾಗಿ ನಿರ್ಮಾಣ ಆಗ್ತಾನೆ ಅಂತ. ದೇವ ಮಾನವನಾಗಿ ನಿರ್ಮಾಣ ಆಗಬೇಕು ಅಂತಂದ್ರೆ, ದೇವ ಮಾನವನಾಗಬೇಕು ಅಂತಂದ್ರೆ ಆ ವ್ಯಕ್ತಿತ್ವವನ್ನ ನಾವು ಬೆಳೆಸ್ಕೊಂಡಾಗ, ಹಾಗಾದ್ರೆ ಆ ವ್ಯಕ್ತಿತ್ವ ಯಾವುದು ಅಂತ ಹೇಳಿ ಯೋಚನೆ ಮಾಡ್ಬೇಕು ನಾವು. ಆ ವ್ಯಕ್ತಿತ್ವ ಯಾವುದು ಅಂತಂದ್ರೆ ನಮ್ಮ ಮಹನೀಯರು ಹೇಳ್ತಾ ಇದ್ರು, ಏನು ಎಷ್ಟು ಜನ ಕೇಳಿದ್ರೆ ಗೊತ್ತಿಲ್ಲ. ಏನಾಗಬೇಕು? ಒಂದು ಜನಸಂಖ್ಯೆ ಇರಬೇಕು, ಇನ್ನೊಂದು ಬುದ್ಧಿವಂತಿಕೆ ಇರಬೇಕು, ಅಂದ್ರೆ ಶಿಕ್ಷಣ ಇರಬೇಕು. ಬಹುಶಃ ಈ ಜಗತ್ತಿನಲ್ಲಿ ಶಿಕ್ಷಣವನ್ನ ಯಾರು ಕಲಿತಾರೆ, ಶಿಕ್ಷಣವನ್ನ ಯಾರು ಇದ್ದಂಥವ್ರು, ಉಳ್ಳಂತವ್ರು, ಶಿಕ್ಷಣ ಉಳ್ಳಂತವ್ರು ಜಗತ್ತಿನಲ್ಲಿ ಯಾರು ಕೂಡ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಲೆ ಬಾಗಿಸುವಂಥದ್ದನ್ನ ತಲೆ ಬಾಗಿಸುವಂತ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಗಿಸುವಂತ ಅವಕಾಶನೇ ಆಗೋದಿಲ್ಲ. ಹಾಗಾಗಿ ಮಡಿವಾಳ ಮಹಾದೇವರು ಇವತ್ತು ಯಾಕೆ ನಮ್ಗೆಲ್ರಿಗೂ ಆದರ್ಶ ಆಗ್ತಾರೆ ಅಂತಂದ್ರೆ ಅವರು ಜ್ಞಾನ ಪುರುಷರು ಅಂತ. ಜ್ಞಾನ ಪುರುಷರು, ಸುಜ್ಞಾನ ಪುರುಷರು, ಪವಾಡ ಪುರುಷರು, ಸತ್ಪುರುಷರು, ಆದರ್ಶ ಪುರುಷರು, ನಮ್ಮೆಲ್ಲರನ್ನ ಉದ್ಧಾರ ಮಾಡುವಂತ ಶಕ್ತಿ ಮಡಿವಾಳ ಮಹಾದೇವರು ಅವರ ವ್ಯಕ್ತಿತ್ವದಲ್ಲಿ ನಾವೆಲ್ಲರೂ ಕೂಡ ಇರಬೇಕಾಗತ್ತೆ ಅನ್ನುವಂಥದ್ದನ್ನ ಬಹಳ ಅಭಿಮಾನ ಪೂರ್ವಕವಾಗಿ ಇಲ್ಲಿ ಹೇಳಬೇಕಾಗತ್ತೆ ಅಂತ
ಶಿಕ್ಷಣವನ್ನ ಅಂದ್ರೆ ನೀವು ಮಡಿವಾಳ ಮಹಾಶಿವರ ಕಾಯಕ ಮಾತ್ರ ನಾವು ಪರಿಪಾಲನೆ ಮಾಡ್ತೀವಿ. ಮಡಿವಾಳ ಮಹಾಶಿವರ ಕಾಯಕ ಏನು ಅಂತಂದ್ರೆ ಬಟ್ಟೆ ತೊಳೆದಷ್ಟೇ ಅಂತೀವಿ. ಬಟ್ಟೆ ಮಡಿ ಮಾಡೋದಷ್ಟೇ, ಐರನ್ ಮಾಡೋದು, ಬಟ್ಟೆ ತೊಳೆಯೋದು. ಅದರಲ್ಲಿ ಈ ನಗರ ವ್ಯಾಪ್ತಿ ಒಳಗೆ ನಾವೆಲ್ಲ ನೋಡ್ಕೊಂಡ್ರೆ ನಮ್ಮ ಜೀವನ ಬಹಳ ಹತ್ತತ್ತ ಆಗೋಗ್ಬಿಟ್ಟಿದ್ದಾವೆ. ನಮ್ಮ ಜೀವನ ಚಿಂತಾಜನಕ ಆಗಿದ್ದಾವೆ. ಪೇಟೆಯಲ್ಲಿ ಇತ್ಕೊಂಡು, ಸಿಟಿಗಳಲ್ಲಿ ಇತ್ಕೊಂಡು, ನಗರಗಳಲ್ಲಿ ಇತ್ಕೊಂಡು ಸುಸಜ್ಜಿತವಾಗಿರುವಂತ ಮನೆಗಳಿಲ್ಲ, ಸುಸಜ್ಜಿತವಾಗಿರುವಂತ ಮಡಿಕಟ್ಟೆಗಳಿಲ್ಲ, ಸುಸಜ್ಜಿತವಾಗಿರುವಂತ ಯಾವ ವ್ಯವಸ್ಥೆಗಳಿಲ್ಲ. ಆದ್ರೂ ಕೂಡ ಬದುಕಬೇಕಾಗಿದೆ ಅಲ್ವಾ? ಆದ್ರೂ ಕೂಡ ಬದುಕಬೇಕು. ಆದ್ರೂ ನಾವು ಕೇಳಬೇಕು ಅಂದ್ರೆ ಆ ಎಲ್ಲ ಸುಸಜ್ಜಿತವಾಗಿರುವಂತ ವ್ಯವಸ್ಥೆಗಳು ಆಗಬೇಕು ಅಂತಂದ್ರೆ ನಾವು ಸಂಘಟಿತರಾಗಬೇಕು. ಸಂಘಟಿತರಾಗಬೇಕಾದಂತ ಅನಿವಾರ್ಯತೆ ತುಂಬಾ ಇದೆ ಬಂಧುಗಳೇ ಅಂತಕ್ಕಂಥದ್ದು. ನಗರ ವ್ಯಾಪ್ತಿಗಳಲ್ಲಿ ನಾವು ಮಾತನಾಡ್ತಾ ಇದ್ವಿ. ಇವತ್ತಿನ ದಿನಮಾನದಲ್ಲಿ ಜನಸಂಖ್ಯೆ ಕಡಿಮೆ ಇರುವಂತ ಅಂದ್ರೆ ಸಣ್ಣ ಸಮುದಾಯಗಳು, ಶೋಷಿತ ಸಮುದಾಯಗಳು, ಧ್ವನಿ ಇಲ್ಲದಂತ ಸಮುದಾಯಗಳು, ಇದಕ್ಕೆ ಯಾವ ಸರ್ಕಾರಗಳು ಕಿವಿಗೊಡೋದಿಲ್ಲ. ಯಾವ ಸರ್ಕಾರನೂ ಕಿವಿಗೊಡೋದಿಲ್ಲ. ನಾವು ಅನ್ಕೊಂತೀವಷ್ಟೇ, ನೀವು ಹೇಳ್ತೀರಷ್ಟೇ. ಇಡೀ ದೇಶದಲ್ಲಿ 18 ರಾಜ್ಯದಲ್ಲಿ ಎಸ್ ಸಿ ಇದೀವಿ, ಇಲ್ಲಿ ಸೇರ್ಲಿ ಯಾಕಪ್ಪ ಸೇರ್ಲಿಲ್ಲ, ಯಾಕಪ್ಪ ಬರ್ಲಿಲ್ಲ, ಯಾಕಪ್ಪ ಮಾಡ್ಲಿಲ್ಲ ಅಲ್ವಾ? 12 ರಾಜ್ಯದಲ್ಲಿ ಇಲ್ಲ, ಅದರಲ್ಲಿ ಕರ್ನಾಟಕ ರಾಜ್ಯ ಒಂದು. 12 ರಾಜ್ಯ ಸೇರಿ ಇಡೀ ಭಾರತ ರಥಯಾತ್ರೆ ಮಾಡಿದ್ವಿ. 40,000 ಕಿಲೋಮೀಟರ್ ಪ್ರಯಾಣ ಮಾಡಿದ್ದು. ಯಾಕಪ್ಪ ಸೇರ್ಕೊಳ್ಳಿಲ್ಲ ಅಲ್ವಾ? ಅವ್ರಿಗಿಂತ ಹೆಚ್ಚಾಗಿ ನಾವು ಸಂಘಟಿತರಾಗಬೇಕು. ನಾವು ಒಗ್ಗಟ್ಟಲ್ಲಿದ್ರೆ ಖಂಡಿತವಾಗಿ ಇನ್ನು ಕೆಲವೇ ವರ್ಷಗಳಲ್ಲಿ ಪರಿಶಿಷ್ಟ ಜಾತಿಗೆ ಸೇರೋದ್ರಲ್ಲಿ 2 ಮಾತಿಲ್ಲ ಅಂತಕ್ಕಂಥದ್ದನ್ನ ಬಹಳ ಅಭಿಮಾನ ಪೂರ್ವಕವಾಗಿ ಇಲ್ಲಿ ಹೇಳ್ಬೇಕು. ಸರ್ಕಾರಗಳಿಗೆ ಒತ್ತಾಯ ಮಾಡ್ಬೇಕು. ನಾವು ಪ್ರತಿನಿತ್ಯಲೂ ಕೂಡ ನಮ್ಮ ದುಡಿಮೆ ಇದ್ದೇ ಇರುತ್ತೆ, ನಮ್ಮ ಕಾಯಕ ಇದ್ದೇ ಇರುತ್ತೆ. ನೀವು ಮಾಡಬೇಡ್ರಿ ಅಂತ ಹೇಳೋದಿಲ್ಲ, ತಪ್ಪು ಅಂತ ನಾನು ಹೇಳೋದಿಲ್ಲ. ಒಂದು ದಿನ 365 ದಿವಸದಲ್ಲಿ 365 ದಿವಸದಲ್ಲಿ ಒಂದು ದಿನ ನೀವು ಸಮಯ ಕೊಡಿ. ಇವತ್ತು ನಿಮ್ಮ ನಗರದಲ್ಲಿ ಅಥವಾ ನಿಮ್ಮ ಈ ಏರಿಯಾದಲ್ಲಿ ವ್ಯಾಪ್ತಿ ಒಳಗೆ ಇವತ್ತು ಜಯಂತಿಯನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಏನು ಕೆಲಸ ಇರ್ಲಿ ಅದನ್ನು ಬದಿಗೊತ್ತಿರಿ. ಇಲ್ಲಪ್ಪ ಸಂಘಟನೆಯವರು, ಸಮಾಜದವರು, ಸಂಘದವರು ಸೇರಿ ಜಯಂತಿ ಮಾಡ್ತಾ ಇದ್ದಾರೆ. ಕೇವಲ ನಾನಷ್ಟೇ ಹೋಗೋದಲ್ಲ, ನನ್ನೆಲ್ಲ ಇಡೀ ಕುಟುಂಬವನ್ನ ಕರ್ಕೊಂಡು ಇಲ್ಲಿಗೆ ಬಂದು ಮಡಿವಾಳ ಮಹಾಶಿವರ